ನಮ್ಮ ರಂಗನ್ ರಘು ಅವರ ಒಂದು ಫೇಮಸ್ ಡೈಲಾಗ್ ಇದೆ ಅಲ್ಲ, ಟ್ರೈ ಮಾಡೋಣ ಇಲ್ಲಿ ಬನ್ನಿ, ಇಲ್ಲಿ ಟ್ರೈ ಮಾಡೋಣ. ನಕ್ಕೋ ನಾಗರಬಾವಿ ಇದೆ ನಕ್ಕೋ. ಗಾಯ್ಸ್, ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಅಂತ ಕೇಳಿದ್ರೆ ಬಿಜಾಪುರದಿಂದ. ಇಲ್ಲಿ ಶಿವಾಜಿ ಸರ್ಕಲ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹೋಗ್ತಾ ಇರುವಂಥ ಸ್ಪೆಷಲ್ ಪ್ಲೇಸ್ ಬಂದ್ಬಿಟ್ಟು, ಹೋಗೋಣ ಬನ್ನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ನಾನು ಇವಾಗ ಹೇಳೋದಿಲ್ಲ, ಫಸ್ಟ್ ಹೋಗೋಣ ಬನ್ನಿ. ನೋಡಿ ಗುರು, ಇದೇ ಬಾವಿ, ಅದು ಹೇಗಿದೆ. ನೋಡಿ ಗುರು, ನಾನು ಹೇಳಿದ್ನಲ್ಲ ಆಗಲೇ ಮ್ಯಾನ್ ಮೇಕಿಂಗ್ ಫಾರೆಸ್ಟ್ ಅಂತ, ಅದಿದೆ ನೋಡಿ ಗುರು. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗಿದೆ. ಬೆಳಗ್ಗೆ 7:30 ನಾನು ಹನುಮಂತನ ಹತ್ರ ಬಂದು ಎಲ್ಲ ದರ್ಶನ ಎಲ್ಲ ತಗೊಂಡು ಅಲ್ಲಿದ್ದಂಥ ಒಂದಷ್ಟು ಲಾಗ್ಸನ್ನು ಮಾಡಿಕೊಂಡು ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಕೇಳಿದ್ರೆ ವಿಜಯಪುರ ಬಸ್ ಸ್ಟಾಪ್ ಕಡೆಗೆ. ಜನ ರೀಚ್ ಆಗಿದ್ದೀನಿ, ನೋಡ್ಬೋದು ನೀವು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ರೀಚ್ ಆಗಿದ್ದೀನಿ. ಗೋಲ್ ಗುಂಬಜ್ದು ಲಾಗ್ ಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇರ್ತೀನಲ್ಲ, ಇಲ್ಲಿಂದ ಬಾರಾಕಮಾನ್ ಹೋಗಬೇಕು. ಬಾರಾಕಮಾನ್ ಇಬ್ರಾಹಿಂ ರೋಜಾ ಹೋಗಬೇಕು. ಅಲ್ಲಿಗೆ ಹೋಗುವಾಗ ಸಿಗ್ತೀನಿ ಮತ್ತೆ ರಿಟರ್ನ್ ಹೋಗಿ ಬರುವಾಗ. ಬನ್ನಿ. ಗುರು, ನಾನಿವಾಗ ಗೋಲ್ ಗುಂಬಜ್ನ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಗೋಲ್ ಗುಂಬಜ್ನ ಒಂದು ಸ್ಪೆಷಲ್ ಏನು ಅಂತ ಕೇಳಿದ್ರೆ ವಿಸ್ಪೈರಿಂಗ್ ಗ್ಯಾಲರಿ ಗುರು. ನಾವೇನಾದರೂ 1 ಟೈಮ್ ಮಾತಾಡಿದ್ರೆ ಅದು ನಮಗೆ ರಿಟರ್ನ್ 7 ಟೈಮ್ ಕೇಳುತ್ತಂತೆ ಗುರು. ನಾವು ಮಾತಾಡಿದ್ದೆ, ಬೇರೆಯವ್ರು ಮಾತಾಡಿದ್ದಲ್ಲ. ಈ ಅದ್ಭುತನ ನೋಡೋಕ್ಕೆ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಸಾಗರಗಟ್ಟಲೆ ಬರುತ್ತೆ ಗುರು. ಅದರಲ್ಲೂ ಸಂಡೇ ಏನಾದರೂ ಇದ್ದರೆ ಏನೋ ಜಾಸ್ತಿ ಇರ್ತಾರೆ ನೋಡಿ. ಈ ರೀತಿ ಇದೆ ಗುರು ಸ್ಟೆಪ್ಸು, ಒಂದೊಂದು ಆನೆ ಗಾತ್ರ. ನಮ್ಮ ರಂಗನ್ ರಘು ಅವರ ಒಂದು ಫೇಮಸ್ ಡೈಲಾಗ್ ಇದೆ ಅಲ್ಲ, ಟ್ರೈ ಮಾಡೋಣ ಇಲ್ಲಿ ಬನ್ನಿ, ಇಲ್ಲಿ ಟ್ರೈ ಮಾಡೋಣ. ನಕ್ಕೋ ನಾಗರಬಾವಿ ಇದೆ ನಕ್ಕೋ. ಹೇಗಿತ್ತು ಗುರು? ಏನು ಇದನ್ನು ಇಲ್ಲಿಗೆ ಬಂದಾಗ ಟ್ರೈ ಮಾಡಬೇಕು ಅಂತ ತುಂಬ ದಿನಗಳಿಂದ ಮನದಲ್ಲಿ ಇಟ್ಟುಕೊಂಡು ಏನಂತಾರೆ ಅದನ್ನು ಕಾಯ್ತಾ ಇದ್ದೆ. ಇವಾಗ ಆಯಿತು ಗುರು. ಗುರು, ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗೋದು ಗುರು. ಇವಾಗ ನಾನು ಬಂದಿದ್ದೀನಿ ಗೋಲ್ ಗುಂಬಜ್ದು ಎಲ್ಲ ಶೂಟೆಲ್ಲ ನೋಡಿ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾನು ಹೋಗಬೇಕು ಗುರು. ಗೋಲ್ ಗುಂಬಜ್ ಶೂಟೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಗಡೆ ಬರಬೇಕಾದ್ರೆ ನನ್ನ ಸ್ಲೀಪರ್ಸನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಮರ್ತೋಯ್ತು ಗುರು. ಅದೇ ರೀತಿ ಫೋಟೋ ತಕ್ಕೋತಾ ಇದೆ. ಫೋಟೋ ತಕ್ಕೋತಾ ಅದನ್ನು ನಾನು ಮರೆತು ಹಾಗೇ ಹೊರಗಡೆ ಬಂದಿದ್ದೀನಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ, ತೊಗೊಂಡು ಬರಬೇಕು. ಬನ್ನಿ. ಕಾಲು ಸುಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಯಿತು, ಅಲ್ಲಿವರೆಗೂ ಕೂಡ ಗೊತ್ತಾಗಿರಲಿಲ್ಲ. ಎಂತಹ ವಿಚಿತ್ರ ಗುರು ಮನುಷ್ಯ. ನಾವು ಚಪ್ಪಲಿನ ಯಾವ ರೀತಿ ನೆನಪಿಟ್ಕೊಂಡು ಹಾಕ್ಕೊಂಡು ಬರಬೇಕು, ಅದೇ ರೀತಿ ನಮ್ಮನ್ನು ಬೆಳೆಸಿದಂಥ ಜನ, ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಂಥ ಜನನ ನಾವು ಯಾವತ್ತೂ ಕೂಡ ಮರಿಬಾರ್ದು.
ಗುರು ಇಲ್ಲಿಗೆ ಈ ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಲಾಗನ್ನು ಸಜೆಸ್ಟ್ ಮಾಡಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.